ಹಲೋ, ಹಾಯ್, ನಮಸ್ಕಾರ. ಇವತ್ತಿನ ದಿನ ನಾನು ಮೆಟ್ರೋ ಇನ್ ದಿನೋ ಅನ್ನೋದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ, ಇದರಲ್ಲಿ ಅನುರಾಗ್ ಬಾಸು ಅವ್ರ ರೈಟಿಂಗು, ಪ್ರೊಡಕ್ಷನ್ ಟಿ ಸೀರೀಸ್ ಅವರು, ಮತ್ತೆ ಅನುರಾಗ್ ಪ್ರೊಡಕ್ಷನ್ ಅವರು, ಮತ್ತೆ ಮ್ಯೂಸಿಕ್ ಪ್ರೀತಮ್ ಅವರು. ಪ್ರೀತಮ್ ಅವ್ರ ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ, ಮೆಟ್ರೋ ಇನ್ ದಿನೋ ಬಗ್ಗೆ ಹೇಳ್ಬೇಕಂದ್ರೆ, ಈ ಸಿನಿಮಾದಲ್ಲಿ ಇಂದಿನ ದಿನದ ಸಿಟಿ ಲೈಫ್ನಲ್ಲಿ ಹಾಗೂ ಸಂಬಂಧಗಳ ಮಧ್ಯದಲ್ಲಿ ಏರಿಳಿತಗಳು, ಅದರ ಬದಲಾವಣೆಗಳು ಮತ್ತು ಜೋಡಣೆಗಳನ್ನ ಎಲ್ಲವನ್ನು ಸೊಗಸಾಗಿ ತೆಗೆದಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಇದರಲ್ಲಿ ನಾವು 4 ಏಜ್ ಗ್ರೂಪ್ ಮತ್ತೆ 4 ಡಿಫ್ರೆಂಟ್ ಟೈಪ್ಸ್ ಆಫ್ ರಿಲೇಶನ್‌ಶಿಪ್ ಬಗ್ಗೆ ಚೆನ್ನಾಗಿ ತಿಳ್ಕೋಬಹುದು. ಅದನ್ನ ನೀಟಾಗಿ ಅನುರಾಗ್ ಬಾಸು ಅವರು ತಿಳಿಸಿದ್ದಾರೆ. ಮತ್ತೆ ಪ್ರೀತಮ್ ಅವರ ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿದೆ. ಮಧ್ಯದಲ್ಲಿ ಹಾಡುಗಳೇ ಒಂದು ಎಕ್ಸ್‌ಪ್ರೆಷನ್ಸ್‌ನ ತುಂಬಾ ಚೆನ್ನಾಗಿ ಕೊಡುತ್ತೆ ಈ ಫಿಲಮಲ್ಲಿ ಅಂತ ಹೇಳ್ಬೋದು. ಮತ್ತೆ ಇದರಲ್ಲಿ 4 ಕಪಲ್‌ಗಳಿದೆ. ಒಂದು ಕಪಲ್ಲು ಪಾರ್ಥ್ ಆದಿತ್ಯ ರಾಯ್ ಕಪೂರ್ ಅವರು, ನೆಕ್ಸ್ಟ್ ಅವರ ಜೋಡಿಯಾಗಿ ಚುಮ್ಕಿ ಸಾರಾ ಅಲಿ ಖಾನ್ ಅವರು, ಮತ್ತೆ ಅವರ ಎಕ್ಸ್ ಬಾಯ್ ಫ್ರೆಂಡ್ ಆನಂದ್ ಅವರು. ನೆಕ್ಸ್ಟ್ ಮೌಂಟಿ ಆಗಿ ಇನ್ನೊಂದು ಕಪಲ್, ಎರಡನೇ ಕಪಲ್ ಅಂದ್ರೆ ಮೌಂಟಿ ಪಂಕಜ್ ತ್ರಿಪಾಠಿ ಅವರು, ಮತ್ತೆ ಕಾಜಲ್ ಕೊಂಕಣ್ ಶೈನ್ ಶರ್ಮಾ. ಮೂರನೇ ಕಪಲ್ ಆಗಿ ಆಕಾಶ್ ಅಲಿ ಫಜಾಲ್, ಮತ್ತೆ ಶ್ರುತಿ ಆಗಿ ಫಾತಿಮಾ ಸನಾ ಶೇಖ್. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಕಪಲ್ ಅಂದ್ರೆ ಶಿಬಾನಿ ನೀನಾ ಗುಪ್ತಾ ಅವರು ಮಾಡಿದ್ದಾರೆ. ಅವರ ಹಸ್ಬೆಂಡ್ ಸಂಜೀವ್ ಶಾಶ್ವತ್ ಚಟರ್ಜಿ ಅವರು. ನೆಕ್ಸ್ಟ್ ಇನ್ನೊಂದು ಒಂದು ಸೈಡ್ ವಿಂಗ್ ಅಲ್ಲಿ ಏನಿದೆ ಅಂದ್ರೆ ಆ ಪರಿಪಾಲ್ ಅಂತ ಹೇಳ್ಬಿಟ್ಟು ಇವರು ಅನುಪಮ್ ಖೇರ್ ಅವ್ರು ಮಾಡಿದ್ದಾರೆ. ಮತ್ತೆ ಅವ್ರ ಡಾಟರ್, ಅವರ ಲೈಫ್ ಹೇಗಿದೆ ಅನ್ನೋದನ್ನ ಇದ್ರಲ್ಲಿ ಚೆನ್ನಾಗಿ ತಿಳ್ಕೊಬಹುದು. ನೆಕ್ಸ್ಟ್ ಈ ಫಿಲಮ್ ಅಲ್ಲಿ ಒಂದೊಂದೇ ಕಪಲ್ ಬಗ್ಗೆ ಹೇಳ್ಬೇಕಂದ್ರೆ ಸಾರಾ ಅಲಿ ಖಾನ್. ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್.